ಸ್ನೇಹಿತರೆ ನಮಸ್ಕಾರ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ಕಷ್ಟಪಟ್ಟು ದುಡಿತಿರೋ ಹಣ ಹ್ಯಾಗ್ ಖರ್ಚಾಗ್ತಿದೆ ಅಂತ ಗೊತ್ತಾಗ್ತಿಲ್ವಾ? ತಿಂಗಳು ಕೊನೆ ಆಗ್ತಿದ್ದಂಗೆ ದುಡ್ಡೆಲ್ಲ ಖಾಲಿಯಾಗಿ ಪರದಾಡ್ತಿದ್ದೀರಾ? ಹಾಗಾದ್ರೆ ಬನ್ನಿ, ನಾನು ಇವತ್ತು ನಿಮ್ಗೊಂದು 5 ಫೈನಾನ್ಷಿಯಲ್ ಟಿಪ್ಸ್ ಹೇಳ್ಕೊಡ್ತೀನಿ. ಇದನ್ನ ಫಾಲೋ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ 50-30-20 ಅಂದ್ರೆ ನಿಮ್ ಸಂಬಳದ್ದು 50% ಹಣನ ನಿಮ್ಮ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು ಮತ್ತೆ ಈ ತರ ಇದಕ್ಕೆ ಖರ್ಚು ಮಾಡಿ. ಮತ್ತೆ ಇನ್ನು 30% ಹಣನ ನಿಮ್ಮ ಒಂದು ವಾಂಟ್ಸ್ಗೆ ಅಂದ್ರೆ ಟ್ರಾವೆಲ್ಗೆ, ಸಿನಿಮಾಗೆ, ಶಾಪಿಂಗ್ಗೆ ಇದಕ್ಕೆ ಖರ್ಚು ಮಾಡಿ. ಇನ್ನು 20% ಹಣನ ಸಂಬಳ ಬಂದ ತಕ್ಷಣ ಮೊದಲು 20% ಹಣನ ತೆಗೆದಿಟ್ಬಿಡಿ. ಖರ್ಚೆ ಮಾಡಕ್ ಹೋಗ್ಬಿಡಿ, ನಂದಲ್ಲ ಅಂದ್ಬಿಟ್ಟು ಸೈಡಲ್ಲಿ ಇಟ್ಬಿಡಿ, ಬೇರೆ ಅಕೌಂಟ್ ಅಲ್ಲಿ ಇಟ್ಬಿಡಿ. ಸೊ ಇದು 50-30-20 ರೂಲ್ ಅಂತ. ಎರಡನೇದು ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಅಂದ್ರೆ ನಿಮ್ಮ ಕಷ್ಟ ಕಾಲಕ್ಕೆ ಆ ಫಂಡ್ ಅನ್ನ ಯೂಸ್ ಮಾಡಬೇಕು. ಸೊ ನಿಮ್ದೊಂದು 6 ತಿಂಗಳು ನಿಮ್ ಸಂಬಳ ಇವಾಗ 25,000 ಇದೆ ಅಂತಂದ್ರೆ ಒಂದು 1.25-1.5 ಲಕ್ಷನೋ ಸೈಡ್ಗೆ ಇಟ್ಬಿಟ್ಟು 50 ಮಾಡ್ಬಿಡಿ. ಇದು ಎಮರ್ಜೆನ್ಸಿ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್. ಏನಾದ್ರೂ ತುಂಬಾ ಎಮರ್ಜೆನ್ಸಿ, ತೀರಾ ಎಮರ್ಜೆನ್ಸಿ ಬಂದಾಗ ಮಾತ್ರ ಇದನ್ನ ಯೂಸ್ ಮಾಡಿ. ಇದು ಎಮರ್ಜೆನ್ಸಿ ಫಂಡ್. ಮೂರನೇದು ಆಟೋಮೇಟೆಡ್ SIP. ಅಂದ್ರೆ ಹೆಸರೇ ಹೇಳೋಗೆ ಆಟೋಮೇಟೆಡ್ SIP. ನಿಮ್ ಸಂಬಳ 2ನೇ ತಾರೀಕು ಆಗುತ್ತೆ ಅಂತಂದ್ರೆ 3ನೇ ತಾರೀಕು ಆಟೋಮೆಟಿಕ್ ಆಗಿ SIP ಗೆ ಡೆಬಿಟ್ ಆಗ್ಬೇಕು. ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, SIP ಗೆ ಡೆಬಿಟ್ ಆಗ್ಬೇಕು. ಸೊ ಇದು ನಿಮ್ಗೆ ಒಂದು ದುಡ್ಡಿನ ಕಂಟ್ರೋಲ್ ಮೇಲೆ ಒಂದು ಎಮೋಷನ್ ಇರಲ್ಲ. ಏನಂದ್ರೆ ಇವಾಗ ನಿಮ್ SIP ಗೆ ಈ ತಿಂಗಳು ಹಾಕಕ್ಕಾಗಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಹಾಕೋಣಪ್ಪ ಅಂದ್ರೆ ಮ್ಯಾನ್ಯುಯಲ್ ಆಗಿ ನೀವೇ ಡೆಬಿಟ್ ಮಾಡೋದ್ರೆ ಮುಂದಿನ ತಿಂಗಳು ಹಾಕೋಣಪ್ಪ, ಅದಾದ್ಮೇಲೆ ಇನ್ನೊಂದು ತಿಂಗಳು ಹಾಕೋಣ ಬಿಡಪ್ಪ ಅಂದ್ಬಿಟ್ಟು ನೀವು ಪೋಸ್ಟ್ಪೋನ್ ಮಾಡ್ಬಿಡ್ತೀರ. ಸೊ ಆಟೋಮೆಟಿಕ್ ಆಗಿ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಡೆಬಿಟ್ ಆಗುತ್ತೆ. ಸೊ ನಿಮ್ಗೆ ಒಂದು ಶಿಸ್ತು ಇರುತ್ತೆ ಫೈನಾನ್ಷಿಯಲ್ ಮೇಲೆ. ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಅದರಲ್ಲೂ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಇದು ಲಾಂಗ್ ಟರ್ಮ್ದು ಒಂದು ಇನ್ವೆಸ್ಟ್ಮೆಂಟ್. ಸೊ ಇದು ಕಾಂಪೌಂಡಿಂಗ್ ಪವರ್ ಮೂಲಕ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣ ನಿಮ್ಗೆ ಯಾವತ್ತೂ ಸೇಫ್ ಆಗಿರುತ್ತೆ ಇದು. ಹಾಗೆ 4ನೇದು ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಫ್ಯಾಮಿಲಿ ಸೇಫ್ ಆಗಿರುತ್ತೆ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರುತ್ತೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಅಂದ್ರೆ ನಿಮ್ಮ ಸಂಬಳ ಎಷ್ಟಿದೆ ಅದರ 10% ರಷ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, ನಿಮ್ಮ ಕಂಪನಿಯಲ್ಲಿ, ನಿಮ್ಮ ಆಫೀಸಲ್ಲಿ ಕೊಡುವಂತ ಹೆಲ್ತ್ ಇನ್ಶೂರೆನ್ಸ್ ನ ನಂಬ್ಕೊಂಡಿರ್ಬೇಡಿ. ನಿಮ್ಗಾಗಿ ಪರ್ಸನಲ್ ಆಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ನಿಮ್ ಇಡೀ ಫ್ಯಾಮಿಲಿ, ನಿಮ್ ಇಡೀ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಕನಿಷ್ಠ ಅಂದ್ರೂ 5-10 ಲಕ್ಷದಷ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಯಾಕಂದ್ರೆ ಸುಮ್ಮನೆ ನೀವು ದುಡ್ದಿರೋ ಹಣನ ಆಸ್ಪತ್ರೆಗೆ ಯಾಕೆ ಸುರಿತೀರಾ? ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. 5ನೇದು ಟ್ಯಾಕ್ಸ್ ಸೇವಿಂಗ್. ಅಂದ್ರೆ ಇವಾಗ PPF, EPF ಅಂತ ಇದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಇದೆ, ಇದರಲ್ಲಿ ಹಾಕಿ. ಆಮೇಲೆ NPS ಅಂತ ಇದೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ. ಸೊ ಇದೆಲ್ಲ ನಿಮ್ಮ ರಿಟೈರ್ಮೆಂಟ್ ಕಾಲಕ್ಕೆ ಉಪಯೋಗಕ್ಕೆ ಬರುತ್ತೆ. ಸೊ ವೀಕ್ಷಕರೇ, ಇದು 5 ಫೈನಾನ್ಷಿಯಲ್ ಹ್ಯಾಬಿಟ್ಸು. ಇದನ್ನ ರೂಢಿಸ್ಕೊಳ್ಳಿ. ನಿಮ್ಮ ಫೈನಾನ್ಸ್ ಹೆಲ್ತ್ ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನ ಫಾಲೋ ಮಾಡಿ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಶ್ರೀಮಂತರಾಗೋದಿಕ್ಕೆ ಚೆನ್ನಾಗಿ ದುಡಿದ್ರೆ ಮಾತ್ರ ಶ್ರೀಮಂತರಾಗೋದಿಲ್ಲ. ನಾವು ದುಡ್ದಿರೋ ಹಣನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡಿ, ಜೀವನ ಬದಲಾಗುತ್ತೆ. ಬದಲಾದ್ರೂ ಆಗ್ಬೋದು, ಹೇಳೋದಿಕ್ಕಲ್ಲ. ಹಾಗೆ ನಿಮ್ಗೂ ಯಾವ್ದಾದ್ರು ಒಂದು ಒಳ್ಳೆ ಫೈನಾನ್ಸ್ ಟಿಪ್ಸ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಒಳ್ಳೆ ಮಾಹಿತಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀವಿ. ಧನ್ಯವಾದಗಳು.